ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸೊ ಹೊಸಬ್ರು ಏನಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎರಡನೇ ಮದುವೆ ಆಗೋದಕ್ಕೆ ಒಬ್ಬ ಒಳ್ಳೆಯ ಹೊರ ತಿಳಿಸಿ ಅಂತ ಆನ್ಲೈನಲ್ಲಿ ಇವರು ಸಂಬಂಧ ಬೆಳೆಸೋದಕ್ಕೆ ಗಂಡು ಹುಡುಕಾಟ ಮಾಡ್ತಿದ್ದಾರೆ. ಇವರ ಇನ್ಫಾರ್ಮೇಷನ್ ಏನಂತೆ, ಜೊತೆಗೆ ಯಾವ ರೀತಿ ಹುಡುಗ ಬೇಕಂತೆ ಅಂತ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ. ಸೊ ನೀವೇನಾದರೂ ಇವ್ರ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೆಸರು ನೀಲಮ್ಮ ಅಂತ, ಬೆಂಗಳೂರಿನ ಯಶವಂತಪುರದ ತಿಪ್ಪೇನಹಳ್ಳಿಯಲ್ಲಿ ವಾಸವಾಗಿರ್ತಕ್ಕಂಥ ನಿವಾಸಿಗಳಾಗಿರ್ತಾರೆ ಸ್ನೇಹಿತರೆ. ಇವರ ಅಡ್ರೆಸ್ ಪೂರ್ತಿಯಾಗಿ ಕೊಟ್ಟಿದೆ, ನೋಡ್ಕೊಳ್ಳಿ. ಆ್ಯಂಡ್ ನೋಡೋದಕ್ಕೆ ಹೆಂಗಿದ್ದಾರೆ ಅಂತ ಇಲ್ಲಿ ಕೂಡ ನೀವು ಫೋಟೋದಲ್ಲಿ ನೋಡ್ಕೊಳ್ಬೋದು. ಗಂಡ ಇಲ್ಲದ ಜೀವನ ಇವ್ರದ್ದು. ಸುಮಾರು 3 ವರ್ಷಗಳಿಂದ ಒಂಟಿಯಾಗಿರ್ತಕ್ಕಂಥ ನನ್ನ ಲೈಫ್ನಲ್ಲಿ ಪ್ರಸ್ತುತ ಜಂಟಿ ಆಗುವಂಥ ಆಸೆ ಆಗಿದೆ. ಖಾಸಗಿ ಕೆಲಸ ಮಾಡ್ತಿದ್ದೇನೆ, ತಿಂಗಳಿಗೆ ಅಲ್ಪ ಮಟ್ಟಿಗೆ ಸಂಬಳ ಕೂಡ ಬರ್ತಿದೆ. ತುಂಬ ವರ್ಷಗಳಿಂದ ಕನಸು ಕಾಣ್ತಕ್ಕಂಥ ನಂದು ನನಸು ಮಾಡುವಂಥ ಒಬ್ಬ ಹುಡುಗ ಬೇಕು ಅಂತ ಹೇಳಿರ್ತಾರೆ. ಯಾವ ರೀತಿ ಹುಡುಗ ಬೇಕು ಅಂತ ನಾನು ಹೇಳ್ತೇನೆ, ನೋಡ್ಕೊಂಬಿಡಿ ಸ್ನೇಹಿತರೆ. ಊರು ಇವ್ರದ್ದು, ಪ್ರಸ್ತುತ ಫೋಟೋ ಕೂಡ ನೋಡ್ಕೊಂಡ್ಬಿಡಿ, ಆಮೇಲೆ ಅವರ ಅಡ್ರೆಸ್ ಹೇಳ್ತೇನೆ. ಗೈಸ್, ಈ ಕಡೆ ಬರೋಣ. ಇಲ್ಲಿ ನೋಡ್ಕೊಳ್ಬೋದು ನೀವು. ನನ್ನ ಆಸೆಗಳು ಬಂದುಬಿಟ್ಟು, ನನ್ನ ವಿವಾಹ ಆದ ದಿನದಿಂದಲೇ ನನ್ನನ್ನು ಸುತ್ತಾಡಿಸೋಕೆ ಕರ್ಕೊಂಡು ಹೋಗಬೇಕು ನನ್ನ ಮೊದಲನೇ ಗಂಡ. ಅವರಾಯಿತು, ಅವರ ಕೆಲಸ ಆಯಿತು ಅಂತ ಇದ್ದರು. ಇವಾಗ ನೀವು ನನ್ನನ್ನು ಮದುವೆ ಆದರೆ ನನಗೆ ಸುತ್ತಾಡೋಕ್ಕೆ ಪಾರ್ಕು, ಪಬ್ಬು ಅದೆಲ್ಲನೂ ಕೂಡ ಸುತ್ತಾಡೋಕ್ಕೆ ಕರ್ಕೊಂಡು ಹೋಗ್ಬೇಕಂತೆ. ರಾತ್ರಿ ಯಾವಾಗಲೂ ಕೂಡ ನನ್ನ ಒಂದು ಜೊತೆಗೆ ಮಲ್ಕೊಳ್ಬೇಕು. ಸೊ ವರ್ಕ್ ಇದೆ, ನನಗೆ ಆ ಕಡೆ ಮಲ್ಕೊಳ್ತೀನಿ, ಅದು ಇದು ಅಂತ ಏನೂ ಹೇಳುವಾಗಿಲ್ಲ. ಪ್ರಸ್ತುತ ಇವರ ಜೊತೆಯಲ್ಲೇ ಮಲ್ಕೊಳ್ಬೇಕು. ನನ್ನ ದಪ್ಪ ದಪ್ಪ ಚೆಂಡುಗಳನ್ನು ನಿಮ್ಮ ಕೈಯಿಂದ ಹಿಚುಗಿ ಚೀಪಬೇಕು ಅಂತ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ನಂದು ನೀವು ಚೀಪಿದ್ದಾರೆ, ನಾನು ನಿಮ್ಮದು ಚೀಪ್ತೇನೆ, ನೀವು ಮಾತ್ರ ಬೇಡ ಅಂತ ಅನ್ನಬಾರ್ದು ಅಂತ ಹೇಳಿರ್ತಕ್ಕಂಥದ್ದು. ಇಷ್ಟೆಲ್ಲ ಮಾಡಿದರೆ ಸಾಕು, ಇನ್ನೇನು ಬೇಡ. ನಾನೇ ನಿಮಗೆ ಒಳ್ಳೆ ರೀತಿಯಲ್ಲಿ ಸಂಬಂಧನ ಬೆಳೆಸಿ ಚೆಂದ ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದೆಲ್ಲ ಮಾಡ್ಕೊಳ್ಳೋಕ್ಕೆ ನಿಮಗೆ ಒಪ್ಪಿಗೆ ಇದೆ ಅಂದರೆ ನೀವು ಮಾಡಬೇಕಾಗಿದೆ ಇಷ್ಟೇ. ಬೇಗ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಅವರು ಎಲ್ಲ ಕಮೆಂಟನ್ನು ಚೆಕ್ ಮಾಡಿ ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ ಸ್ನೇಹಿತರೆ. ಈ ಕಡೆ ಬರೋದಾದರೆ ಅವ್ರ ಹತ್ರ ಒಂದು ಕಾರ್ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ನೋಡ್ಕೊಳ್ಬೋದು, ರೆಡ್ ಕಲರಲ್ಲಿ ತುಂಬ ವರ್ಷಗಳ ಹಳೆಯ ಕಾರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ್ಯಂಡ್ ಇದು ಬಂದುಬಿಟ್ಟು ಟರ್ಬೋ ಅಪ್ಡೇಟೆಡ್ ಈ ಒಂದು ಸ್ವಿಫ್ಟ್ ಮಾಡಲಲ್ಲಿ ಕಾರ್ ಇರ್ತಕ್ಕಂಥದ್ದು. ಸೊ ಸ್ವಿಫ್ಟ್ ಮಾಡಲ್ ಕಂಪ್ನಿದೇ ಕಾರ್ ಇದು. ಅದರಲ್ಲಿ 2-3 ತೆಗೆದಿದ್ದಾರೆ ಸ್ನೇಹಿತರೆ ಕಾರ್ಗಳು. ಇದರಲ್ಲಿ ರೆಡ್ ಕಲರ್ ಮಿಕ್ಸ್ ಇದೆ ಆ್ಯಂಡ್ ಬ್ಲ್ಯಾಕ್ ಕಲರ್ ಕೂಡ ಮಿಕ್ಸ್ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದು ಅವ್ರ ಹತ್ರ ಕೂಡ ಕಾರ್ ಇದೆ, ಅಪ್ಡೇಟೆಡ್. ಸೊ ವೆರಿ ಎಕ್ಸ್ಪೆನ್ಸಿವ್ ಕೀಲೆಸ್ ಎಂಟ್ರಿ ಕಾರ್ ಅಂತ ಹೇಳಿರ್ತಕ್ಕಂಥ ಸ್ನೇಹಿತರೆ. ಆ್ಯಂಡ್ ಫ್ರೀ ಆ್ಯಕ್ಟಿವ್ ಆಗಿರ್ತಕ್ಕಂಥ ಪಾರ್ಕಿಂಗ್ ವ್ಯವಸ್ಥೆ ಮಾಡೋದಕ್ಕೆ ಕೂಡ ಈ ಒಂದು ಕಾರ್ಗೂ ಅಷ್ಟೇ ಕೆಪಾಸಿಟಿಬಲ್ ಆಗಿರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ಗಳಲ್ಲಿ ಅಪ್ಡೇಟ್ ಆಗಿರ್ತಕ್ಕಂಥ ಕಾರು ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಟ್ ಅವರು ಯೂಸ್ಲೆಸ್ ಆಗಿರ್ತಕ್ಕಂಥ ಕಾರಣಗಳಿಂದ ಓಡಿಸ್ತಾ ಇಲ್ಲ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಒಂದು ಸಿಸ್ಟಮ್ ನೋಡ್ಕೊಳ್ಬೋದು, ವಿ ಸಿಸ್ಟಮು. ಅಷ್ಟೇ ಚೆನ್ನಾಗಿ ವಿ ಸಿಸ್ಟಮ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಅಪ್ಡೇಟಲ್ಲಿ. ಯಾಕಂದರೆ ಇಂಜಿನ್ ಇರುತ್ತಲ್ಲ, ಫ್ರೆಶ್ ಇಂಜಿನ್, ಅದಕ್ಕೇನು ತೊಂದರೆ ಆಗಬಾರ್ದು, ಹಾಗಾಗಿ ಮಾಡಿರ್ತಾರೆ. ಈ ಕಡೆ ಬರೋದಾದರೆ ಇಲ್ಲಿ ಡ್ರೈವಿಂಗ್ ಒಳಗಡೆ ಇರ್ತಕ್ಕಂಥ ಸೀಟ್ಗಳು ನೋಡ್ಕೊಳ್ಬೋದು. ವೆರಿ ಸ್ಮೂತ್ ಆಗಿರ್ತಕ್ಕಂಥ ಸೀಟು ಆ್ಯಂಡ್ ಅಷ್ಟೇ ಕಂಫರ್ಟಬಲ್ ಆಗಿರ್ತಕ್ಕಂಥ ಸ್ಮೂತು. ಇದರಲ್ಲಿ ಸ್ಲಿಪ್ಪಿಂಗ್ ಮಾಡ್ಕೊಂಡ್ರೆ ಆರಾಮಾಗಿ ಮಲ್ಕೊಳ್ಬೋದು. ನೋಡಿ ಸ್ನೇಹಿತರೆ, ಅಲ್ಲಿ ಒಬ್ಬರು ಡ್ರೈವರ್ ಯಾರಿಗಾದ್ರೂ ಹಚ್ಬಿಟ್ಟು ಇಲ್ಲಿಗೆ ಒಯ್ದು ನನಗೆ ಬಿಡಪ್ಪ ಅಂತಂದರೆ ಸಾಕು, ನೀವಿಲ್ಲಿ ಆರಾಮಾಗಿ ಈ ರೀತಿ ಇದನ್ನು ಅಪ್ ಡೌನ್ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ರೆ ಸಾಕು. ಲೊಕೇಶನ್ ಬರೋವರೆಗೂ ನಿಮಗೆ ಎಚ್ಚರನೇ ಆಗೋಲ್ಲ. ಅಷ್ಟೊಂದು ಸ್ಮೂತ್ ಆಗಿರ್ತಕ್ಕಂಥ ಜರ್ನಿ ಕೂಡ ಇದರಲ್ಲಿ ಮಾಡ್ಬೋದು ಸ್ನೇಹಿತರೆ. ಸೊ ನೋಡ್ಕೊಳ್ಳಿ, ಇದು ಅವರು ಕಳಿಸಿರ್ತಕ್ಕಂಥ ಕಾರಿನ ಮಾಹಿತಿ ಆಗಿತ್ತು. ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್, ವೆರಿ ಹಾಟೆಟ್ ಒಂದು ಕಾರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರ 1346 cc ಇದೆ ಆ್ಯಂಡ್ 386 ಒಂದು ಮಾಡಲಿಂಗ್ ಕೂಡ ಇದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಇಷ್ಟು ಇವತ್ತಿನ ಒಂದು ಪ್ರೊಫೈಲ್ ಆಗಿತ್ತು ಸ್ನೇಹಿತರೆ. ಅವರ ಅಡ್ರೆಸ್ ಕೂಡ ನಾನು ಹೇಳಿದ್ದೇನೆ. ಸೊ ಬೆಂಗಳೂರಿನ ಯಶವಂತಪುರದ ತಿಪ್ಪೇನಹಳ್ಳಿ ಅಂತ, ಅಲ್ಲಿ ಯಾರದೇ ಇದ್ದರೆ ಗೊತ್ತಾಗುತ್ತೆ ನಿಮಗೆ ಇವ್ರು ಎಲ್ಲಿದ್ದಾರೆ ಅಂತ. ಅಲ್ಲಿ ಹೋಗ್ಬಿಟ್ಟು ಇವರು ಫೋಟೋ ತೋರಿಸಿ ಇವ್ರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಅಷ್ಟೆಲ್ಲ ನನಗೆ ಟೈಮ್ ಇಲ್ಲ ಅಂದರೆ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನು ಕಮೆಂಟ್ ಮಾಡಿ ಅವರೇ ಖುದ್ದಾಗಿ ರಿಪ್ಲೈ ಕೊಡ್ತಾರೆ ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.